ಅವರಿಬ್ಬರದ್ದು ಧರ್ಮ ಬೇರೆಯಾದ್ರೂ ಅದರ ಸಂಕೋಲೆ ಮೀರಿ ಪ್ರೀತಿಸಿ ಮದುವೆ ಆಗಿದ್ರು. ಅನ್ಯ ಧರ್ಮದವರಾದ ಕಾರಣ ಪೋಷಕರ ವಿರೋಧಗಳ ನಡುವೆಯೇ ಪ್ರೀತಿಸಿ ಯಾರಿಗೂ ಹೆದರಬಾರದು ಅಂತ ನಾನಿನಗೆ ನೀ ಎನಗೆ ಅಂತ ಹಾಲು ಜೇನಿನಂತೆ ಸುಖ ಸಂಸಾರ ಸಾಗಿಸ್ತಾ ಇದ್ರು. ಆರಂಭದಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು. ಹೋಗ್ತಾ ಹೋಗ್ತಾ ಗಂಡನಿಗೆ ಹೆಂಡತಿ ಮೇಲೆ ಅನುಮಾನದ ಕಾಯಿಲೆ ಶುರುವಾಯಿತು. ಕೊನೆಗೆ ಇದು ಹೆಂಡತಿ ಕೊಲೆಯಲ್ಲಿ ಅಂತ್ಯವಾಗಿದೆ. ಒಂದ್ ಕಡೆ ಪ್ರೀತಿಸಿ ಕೈ ಹಿಡಿದವಳನ್ನೇ ಕೊಂದ ತಪ್ಪಿಗೆ ಗಂಡ ಜೈಲು ಸೇರಿದ್ರೆ ಏನು ಅರಿಯದ ಕಂದಮ್ಮಗಳು ಅನಾಥವಾಗಿದೆ. ಇಂತಹ ಮನಕಲಕುವ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ಗೆರಿಗೆ ರೆಡ್ಡಿಪಾಳ್ಯ ಅಲಿಯಾಸ್ ಪಾತೂರಿನಲ್ಲಿ. ಹೌದು, ಡ್ರೈವರ್ ಆಗಿದ್ದ ಬಾಲು ಎಂಬಾತ ಇದೇ ಗ್ರಾಮದ ಅನ್ಯ ಕೋಮಿನ ದಿಲ್ಶಾದ್ಲನ್ನ 4 ವರ್ಷದ ಹಿಂದೆ ಪ್ರೀತಿಸಿ ಪೋಷಕರ ವಿರೋಧದ ನಡುವೆಯೂ ಅಂತರಧರ್ಮೀಯ ವಿವಾಹವಾಗಿದ್ದ. ದಿಲ್ಶಾದ್ ತನ್ನ ಹೆಸರನ್ನ ಬಳಿಕ ಕವಿತಾ ಅಂತ ಬದಲಿಸಿಕೊಂಡಿದ್ದು. ದಂಪತಿಗೆ 2 ಹೆಣ್ಣು ಮಕ್ಕಳಿದೆ. ಇತ್ತೀಚೆಗೆ ಬಾಲುಗೆ ಹೆಂಡತಿ ದಿಲ್ಶಾದ್ ಅಲಿಯಾಸ್ ಕವಿತಾಳ ಮೇಲೆ ಅನುಮಾನ ಶುರುವಾಗಿತ್ತು. ಯಾರ ಜೊತೆಯೋ ಹೆಂಡತಿ ಸಲುಗೆಯಿಂದ ಇದ್ದಾಳೆ, ಫೋನ್ನಲ್ಲಿ ಮಾತನಾಡ್ತಾ ಇದ್ದಾಳೆ ಅಂತ ಪದೇ ಪದೇ ಜಗಳ. ಇದೇ ವಿಚಾರದಲ್ಲಿ ನಡೆದ ಜಗಳದಲ್ಲಿ ಪ್ರೀತಿಸಿ ವರಿಸಿದವಳನ್ನೇ ಬಾಲು ಕೊಲೆ ಮಾಡಿದ್ದಾನೆ. ಕೆಲಸಕ್ಕೆ ಹೋಗಿ ಮನೆಗೆ ಬಂದಿದ್ದ ಹೆಂಡತಿ ಜೊತೆಗೆ ಬಾಲು ಜಗಳ ಶುರು ಮಾಡಿದ. ನೀನು ಯಾರ ಜೊತೆಯಲ್ಲೋ ಮಾತನಾಡ್ತಾ ಇದೀಯಾ ಅಂತ ಜಗಳ ಶುರು ಮಾಡಿದ್ದ. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆಯಾಗಿ ತಾರಕಕ್ಕೇರಿದೆ. ಈ ವೇಳೆ ಮನೆಯಲ್ಲಿ ಇದ್ದ ರಾಡ್ನಿಂದ ಹೆಂಡತಿ ತಲೆಗೆ ಬಲವಾಗಿ ಹೊಡೆದಿದ್ದು ಆಕೆಗೆ ತೀವ್ರ ರಕ್ತಸ್ರಾವವಾಗಿದೆ. ಕೊನೆಗೆ ಬಾಲು ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ದಿಲ್ಶಾದ್ ಸಾವನ್ನಪ್ಪಿದ್ದಾಳೆ ಅಂತ ವೈದ್ಯರು ತಿಳಿಸಿದ್ದಾರೆ. ಚೇಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಬಾಲು ಬಂಧನ ಮಾಡಲಾಗಿದೆ. Audio Jungle.